ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಆಮೇಲೆ ಹೆಲ್ದಿ ರೆಸಿಪಿ ಅಂದರೆ ಬ್ರೋಕೊಲಿ ಸಾಲಡ್. ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಬ್ರೋಕೊಲಿ ಆಮೇಲೆ ಕಾರ್ನ್ನ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೇನೆ. ನಂತರ ಇವಾಗ ಬೀನ್ಸ್ನ ಚಿಕ್ಕದಾಗಿ ಅಂದರೆ ಒಂದು ಸ್ವಲ್ಪ ಉದ್ದವಾಗಿ ಇದನ್ನ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಕ್ಯಾರೆಟ್ನ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆಮೇಲೆ ಸೌತೆಕಾಯಿ ಅಥವಾ ಕುಕ್ಕುಂಬರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ಅದನ್ನ ತೋರಿಸ್ತೀನಿ. 1 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಆಲಿವ್ ಆಯಿಲ್ನ ಇಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇವಾಗ ಕ್ಯಾರೆಟ್ನ ಹಾಕೋಬೇಕು. ಇವಾಗ ಕ್ಯಾಪ್ಸಿಕಮ್ ಪೀಸ್ನ ಹಾಕೊಳ್ಳೋಣ. ಮತ್ತೆ ಇವಾಗ ಬೀನ್ಸ್ನ ಹಾಕೊಳ್ಳೋಣ. ಇವಾಗ ಇದೊಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಬೀನ್ಸು ದಪ್ಪ ಇರೋದ್ರಿಂದ ಇದೊಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿ ಬೀನ್ಸ್ನ ಬೇಯಿಸ್ಕೋಬೇಕು. ಬೀನ್ಸು ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತಗೊಳತ್ತೆ. ಇಲ್ಲಿ ಇವಾಗ ಸೌತೆಕಾಯಿನ ಹಾಕೋತಿದ್ದೀನಿ. ಸೌತೆಕಾಯಿದ ನಂತರ ಬ್ರೋಕೊಲಿ ಮತ್ತು ಕಾರ್ನ್ನ ಇವಾಗ ಇದಕ್ಕೆ ಹಾಕೋಬೇಕು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಬ್ರೋಕೊಲಿ ಆಮೇಲೆ ಕಾರ್ನು ಇದನ್ನ ನೀಟಾಗಿ ಇದು ಚೆನ್ನಾಗಿ ಬೇಯಬೇಕು. ಒಂದು ಚಿಟಿಕೆಯಷ್ಟು ಸಾಲ್ಟ್ನ, ನಿಮಗೆ ಸಾಲ್ಟ್ ಜಾಸ್ತಿ ಬೇಕಂದ್ರೆ ನೀವು ರುಚಿ ತಕ್ಕಂಗೆ ನೀವು ಸಾಲ್ಟ್ನ ಹಾಕ್ಕೋಬೋದು. ಇವಾಗ ಆಲ್ಮೋಸ್ಟ್ ಇದು 90% ಆಗಿದೆ. ಇವಾಗ ನಾನು ಪೆಪ್ಪರ್ನ ಹಾಕ್ಕೋತಿದ್ದೀನಿ. ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೋತಿದ್ದೀನಿ. ಇವಾಗ ಇದು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಕ್ಕಳ ಬಾಕ್ಸ್ಗೂ ಸಹ ನಾವು ಹಾಕ್ಬೋದು, ಟಿಫನ್ ಆಗಿ ಕಳಿಸ್ಬೋದು. ಒಂದು ಹೆಲ್ದಿ ರೆಸಿಪಿ ಇವಾಗ ರೆಡಿಯಾಗಿದೆ. ಇದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಬ್ರೋಕೊಲಿ ಸಾಲಡ್ ರೆಡಿ ಆಗಿದೆ. ಇದನ್ನ ಇವಾಗ 1 ಸ್ಪೂನ್ ನನ್ನ ಮಗಳಿಗೆ ತಿನ್ನಿಸಿ ನೋಡೋಣ ಅವಳು ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳಂತ. ಇವಾಗ ಅವಳಿಗೆ 1 ಸ್ಪೂನ್ ಕೊಡ್ತೇನೆ. ಅವಳಿಗೆ ಕಾರ್ನ್ ಇಷ್ಟ, ಸ್ವಲ್ಪ ಬ್ರೋಕೊಲಿನೂ ತಿನ್ಸೋಣ ಯಾವ ರೀತಿ ಹೇಳ್ತಾಳೆ ಅಂತ. ಒಂದೊಂದು ತಿನ್ನು, ಸ್ವಲ್ಪ ಸುಡ್ತಿದೆ ಅದು. ಟೇಸ್ಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇದು ಬ್ರೋಕೊಲಿ ಚೆನ್ನಾಗಿ ಬಂದಿದೆ. ಆಮೇಲೆ ಬ್ರೋಕೊಲಿ ಯಾವ ವಾಸನೆನೂ ಇಲ್ಲ. ಆಮೇಲೆ ಇದು ಕಾರ್ನ್ ಅದ್ರಲ್ಲಿ ಚೆನ್ನಾಗಿ ಬಂದಿದೆ, ಸ್ವೀಟ್ ಆಗಿ. ಒಂದ್ಸರಿ ನೀವು ಮನೇಲಿ ಮಾಡ್ಕೊಳ್ಳಿ. ಆಮೇಲೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.